ಈಗ ನಿಮಗೆ ಎಲ್ಲರೂ ಸೇರಿಕೊಂಡು ಅವ್ರ ಫೋಟೋನಾದರೂ ಒಂದು ರಿವೀಲ್ ಮಾಡಿ ಅಂತ ಅಂದಾಗ ನಿಮಗೆ ವಾಸಂತಿ ಫೋಟೋನೇ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ನನಗೆ ಫೋಟೋ ತುಂಬ ಹರಾಸ್ಮೆಂಟ್, ಫೋಟೋ ಬೇಕು ಅಂತಿದ್ರಲ್ವ, ನನ್ನ ಹತ್ರ ಯಾವ ಫೋಟೋ ಇರಲಿಲ್ಲ. ಓಕೆ. ಆವಾಗ ಒಂದು ಸಣ್ಣ ಒಂದು ನಮ್ಮನೆ ರಂಗಪ್ರಸಾದ್ ಇದರಲ್ಲಿ ಒಂದು ಫೋಟೋ ಇತ್ತು. ಆ ಫೋಟೋವನ್ನು ಇನ್ನೇನು ಮಾಡೋದು ಅಂತ ಒಂದು ಇದಕ್ಕೆ ನಾನು ಕೊಟ್ಟುಬಿಟ್ಟೆ. ನಾನು ನಿಮ್ಗೆ ಅದು ಯಾರು ಹೇಳಿದ್ರಾ ಈ ಫೋಟೋ ಕೊಡ್ಬೋದು ಅಂತ? ಇಲ್ಲ, ಯಾರು ಹೇಳಿಲ್ಲ. ಎಡಿಟ್ ಮಾಡಿದ್ರಾ? ಇಲ್ಲ, ನಾನೇ ಎಡಿಟ್ ಮಾಡಿ ಇದ್ದಿದ್ದು ಫೋಟೋನ ತೆಗೆದು ಕೊಟ್ರಿ? ತೆಗೆದು ಕೊಟ್ಟಿರೋದು ನಾನೇ ಕೊಟ್ಟಿರೋದು. ಅದಕ್ಕೆ ಬೊಟ್ಟಿಟ್ಟಿದ್ದು ನೀವೇ ಇಟ್ಟಿದ್ದು? ಹೌದು, ನಾನೇ. ಬೊಟ್ಟಿರ್ಲಿಲ್ಲ? ಇರಲಿಲ್ಲ. ನಿಮ್ಗೆ ಅನ್ಸಿತ್ತಾ ರಂಗಪ್ರಸಾದ್ ಅವರು ಇಲ್ಲದೆ ಇರ್ಬೋದು, ರಂಗಪ್ರಸಾದ್ ಅವರ ಮಗ ಸೊಸೆ ಇಲ್ಲದೆ ಇರ್ಬೋದು, ಅವ್ರ ಮಗಳಿದ್ದಾಳೆ, ಆಮೇಲೆ ಅವ್ರ ಸೊಸೆಯ ಕುಟುಂಬ ಇದೆ, ಯಾರಾದರೂ ಇದನ್ನು ಪ್ರಶ್ನೆ ಮಾಡ್ಬೋದು ಅಂತ ಅನಿಸಿತ್ತಾ? ಇಲ್ಲ ಅನ್ನಿಸಿದ್ರು ನನಗೇನು ತೊಂದರೆ ಇರ್ತಿರ್ಲಿಲ್ಲ. ಯಾಕೆಂದರೆ ಅವಳು ಇವಾಗಲೂ ಅವಳು ತುಂಬ ಅವ್ರ ಕಡೆಯಿಂದನೂ ತುಂಬ ಪ್ರಾಬ್ಲಮ್ ಆಗಿದೆ. ಅದನ್ನು ಕೊಡೋಕ್ಕೂ ಒಂದು ಕಾರಣ ಇದೆ. ನಾನು ಓಕೆ, ಆ ಕಾರಣಕ್ಕಾಗಿ ನೀವು ಅದೆಲ್ಲ ಯೋಚನೆ ಮಾಡದೆ ಕೊಟ್ಟುಬಿಟ್ಟಿದ್ದೀನಿ. ಯಾಕೆಂದರೆ ಅವಳು ನನ್ನ ಮನಸ್ಸಿಗೆ ಅವಳು ಜೀವಂತವಾಗಿದ್ದಾಳೆ ಅನ್ನುವಂಥದ್ದು ಒಂದು ಇದೆ. ಅಂದ್ರೆ ಏನು ತೊಂದರೆ ಇತ್ತು ಅಂತ? ಅಂದ್ರೆ ನೀವು ಅಷ್ಟು ಧೈರ್ಯವಾಗಿ ಆ ಫೋಟೋ ಕೊಟ್ರಿ, ವಾಸಂತಿ ಫೋಟೋ ಕೊಡೋಕ್ಕೆ ಅವಳು ಸತ್ತು ಹೋಗಿಲ್ಲ ಅನ್ನುವಂಥ ಒಂದು ಮನಸ್ಸಲ್ಲಿ ಕಾಡ್ತಾ ಇದೆ. ನಿಮ್ಗೆ ಈಗಲೂ ಇದೆ ಅದು? ಈಗಲೂ ಇದೆ. ಅವ್ರ ಅಣ್ಣ ಮಾತಾಡಿದಾಗ ಹೇಳಿದ್ರು, ಇಲ್ಲ ಆಕೆಯ ಶವ ಸಿಕ್ಕಿತ್ತು, ಕೊಳೆತ ಸ್ಥಿತಿಲಿತ್ತು. ಕೊಳೆತ ಸ್ಥಿತಿಯಲ್ಲಿದ್ರೆ ಮಂಗಲ್ಯ ಸರ ಹೇಗೆ ಸಿಗುತ್ತೆ? ಓಕೆ, ಮಂಗಲ್ಯ ಸರ ಸಿಗ್ಬೇಕು. ಏನಮ್ಮ ನಿಮ್ಗೇನು ಅನುಮಾನ ಇದೆ ವಾಸಂತಿ ಸಾವಿನ ಬಗ್ಗೆ, ಅಥವಾ ಆಕೆ ಬದುಕಿದ್ದಾರೆ ಅನ್ನೋದು ನೀವು ಹೇಳ್ತಿರೋದು? ನೋಡಿ, ಅವರಿಗೆ ಇಷ್ಟ ಇರಲಿಲ್ಲ ಈ ಹುಡುಗನಿಗೆ ಮದುವೆ ಮಾಡಿ ಕೊಡುವಂಥದ್ದು, ಶ್ರೀವತ್ಸನಿಗೆ. ಇವನು ಕಾಯಿಲೆಯ ಮನುಷ್ಯ. ಒಂದೇದು ಇಷ್ಟಪಟ್ಟು ಮದುವೆ ಆಗಿತ್ತು. ಇಷ್ಟಪಟ್ಟು ರಾಮಯ್ಯ ಹಾಸ್ಪಿಟಲ್ ಇವನು ಅಡ್ಮಿಟ್ ಆಗಿದ್ದಂತೆ. ಇವಳು ಇದರಲ್ಲಿ ರಾಮಯ್ಯ ಹಾಸ್ಪಿಟಲ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ಪರಿಚಯ ಆಗಿದ್ದು, ಆಮೇಲೆ ಲವ್ ಆಗಿದ್ದು ಅಂತ ಎಲ್ಲ ಹೇಳಿದ್ರು. ಆಮೇಲೆ ಮದುವೆ ಆಗಿ 3 ತಿಂಗಳಲ್ಲಿ ಅವಳು ಮನೆ ಬಿಟ್ಟು ಹೋಗಿರೋದು. ಏನಕ್ಕೆ ಮನೆ ಬಿಟ್ಟು ಹೋಗಿದ್ದು ಗೊತ್ತಿಲ್ಲ. ಅದರ ಜೊತೆಗೆ ನಾನೀಗ ಅದನ್ನು ಹೇಳಲ್ಲ. ನಾನು ಅದನ್ನು ಮುಂದಿನ ಇದರಲ್ಲಿ ಅದು ನಡೀತಾ ಇದೆ ಅಂತ ಇನ್ವೆಸ್ಟಿಗೇಟು. ಓಕೆ, ಅಲ್ಲ ನಿಮಗನ್ಸಿದ್ದು ನೀವು ಹೇಳಿ. ಇವನ ಜೊತೆಗೆ ಶ್ರೀವಾಸನ ಜೊತೆಗೆ ಪೀಟರ್ ರೈ ಅಂತ ಜೊತೆಗೆ ಇದ್ದ ಅವತ್ತಿನ ದಿನ. ಅಂದರೆ ಬೇರೆ ಹುಡುಗಿ ಜೊತೆ ಅಲ್ಲ, ಈ ವಾಸಂತಿ ಇರಬೇಕಾಗಿದ್ರೆ ರಂಗಪ್ರಸಾದ್ ಮನೆಯಲ್ಲಿ ಇರಲಿಲ್ಲ. ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ರು. ರಂಗಪ್ರಸಾದ್ ಅವ್ರು ಮನೇಲಿ ಇರಲಿಲ್ಲ. ಆ ಟೈಮಲ್ಲಿ ಮನೆಯಲ್ಲಿ ಇರಲಿಲ್ಲ ಅಂತೆ. ಶ್ರೀವಾಸನು, ಈ ವಾಸಂತಿನೂ ಪೀಟರ್ ರೈ ಅನ್ನೋರು 3 ಜನ ಇದ್ರಂತೆ ಮನೆಯಲ್ಲಿ. ಆವಾಗ ಮನೆ ಒಳಗಡೆ ಏನು ಇದಾಗಿದೆಯೋ ಗೊತ್ತಿಲ್ಲ ನನಗೆ. ಯಾರಿದು ಪೀಟರ್ ಅಂದರೆ ಅದು ದೊಡ್ಡ ಆಕ್ಟರ್ ತಮ್ಮ, ಪ್ರಕಾಶ್ ರೈ ತಮ್ಮ. ಓಕೆ, ಯಾರದ್ದು ಅಂದರೆ ಅವ್ರ ತಮ್ಮ, ಸ್ವಂತ ತಮ್ಮ. ಓಕೆ, 3 ಜನ ಮನೆಯಲ್ಲಿದ್ದರು. 3 ಜನ ಮನೆಯಲ್ಲಿದ್ದರು. ಅವತ್ತಿನ ದಿನ ರಾತ್ರಿ ಏನಾಗಿದೆಯೋ ಗೊತ್ತಿಲ್ಲ. ಒಂದು ದಿನ ಆದಮೇಲೆ, 2ನೇ ದಿನ ಆದಮೇಲೆ ನಾನು ಕಂಬೀಪುರದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಆವಾಗ ರಂಗಪ್ರಸಾದ್ ಫೋನ್ ಮಾಡಿದರು. ಆವಾಗ ನನ್ನ ಹತ್ರ ಒಂದು ಸಣ್ಣ ಒಂದು ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಇತ್ತು. ಆವಾಗ ಫೋನ್ ಮಾಡಿದರು ರಾತ್ರಿ 12:30 1 ಗಂಟೆ ಅಷ್ಟೊತ್ತಿಗೆ. ಸುಜಾತ, ನಾನು ಬರ್ತಾ ಇದ್ದೀನಿ, ನೀನು ಮನೆಯದು ಕೀ ಎಲ್ಲಿದ್ದೀಯಾ, ಕೀ ಬೇಕು ನನಗೆ ಅಂತ ಹೇಳಿದ್ರು. ರಂಗಪ್ರಸಾದ್ ನಿಮಗೆ ಹೇಳಿದ್ರು ಕಾಲ್ ಮಾಡಿ? ಹೌದು. ಓಕೆ, ಇದೆಲ್ಲ ಆದ್ಮೇಲೆ ಅವ್ರು 3 ಜನ ಮನೆಯಲ್ಲಿದ್ರು. ಆ ದಿನ ಏನಾಯ್ತು ನಿಮಗೆ ಗೊತ್ತಿಲ್ಲ. ಇವ್ರು ಬಂದ್ರು. ಮನೆಗೆ ಬಂದ್ಮೇಲೆ ನಾನು ಫೋನಲ್ಲಿ ಹೇಳಕ್ಕಾಗಲ್ಲ, ಮನೆಗೆ ಬಂದು ಎಲ್ಲ ವಿವರಿಸ್ತೀನಿ ಅಂದ್ರು. ಓಕೆ, ಅವಾಗ ಎಲ್ಲ ಮನೆ ಹೋದ್ವಿ. ನಾನು ಮನೆಗೆ ಕರ್ಕೊಂಡು ಹೋದೆ. ನೈಟ್ ಟೈಮಲ್ಲಿ ಕರ್ಕೊಂಡೋಗಿ ಮನೆಯಲ್ಲಿ ಇರಿಸ್ಕೊಂಡೆ. ಆಮೇಲೆ ಒಂದೊಂದೇ ಎಲ್ಲ ಹೇಳಿದ್ರು ಹೀಗೀಗಾಗಿದೆ ಅಂತ. ಏನಾಗಿತ್ತು? ಅದೇ ಈ ರೀತಿ ಅವಳು ಸತ್ತು ಹೋಗಿದ್ದಾಳೆ. ಅಂದ್ರೆ ಆ ದಿನ ರಾತ್ರಿನೇ ಆಗಿದ್ದ ಇದು ಮನೆಯಲ್ಲಿ? ಆ ದಿನ ರಾತ್ರಿ ಆಗಿದ್ದಲ್ಲ. ಇವರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಂಗಪ್ರಸಾದ್ ಅವರು. ನಂಗೆ ಅರ್ಥ ಆಗ್ಲಿಲ್ಲಮ್ಮ ಇದು. ಆ ದಿನ ರಾತ್ರಿ 3 ಜನ ಇದ್ರು 3 ಜನ ಮನೆಯಲ್ಲಿ. ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂತ, ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ. ಓಕೆ, ರಾತ್ರಿ ಏನೋ ಆಗಿದೆ ಅಂತ ನೀವು ಹೇಳ್ತಾರೆ? ರಾತ್ರಿ ಏನೋ ಆಗಿದೆ. ಈ ಶ್ರೀವತ್ಸಾಗೂ ಪೀಟರ್ ರೈಗೂ ಪರಿಚಯ? ಅವರೆಲ್ಲರೂ ಡ್ರಿಂಕರ್ಸ್ಗಳು, ಫ್ರೆಂಡ್ಸ್ ಗ್ರೂಪ್. ಪೀಟರ್ ರೈ ಯಾರಂತ ಹೇಳಿದ್ರಿ ನೀವು? ಪ್ರಕಾಶ್ ರೈ ತಮ್ಮ. ಓ, ಸ್ವಂತ ತಮ್ಮ ಅವರು. ಸ್ವಂತ ತಮ್ಮ. ಬಂದು ಹೋಗಿ ಮಾಡ್ತಾ ಇದ್ರು ಫ್ರೆಂಡ್ಸ್ ಎಲ್ಲ. ಬಟ್ 3 ಜನ ಆ ದಿನ ರಾತ್ರಿ ಆ ಮನೆಯಲ್ಲಿದ್ರು. ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಎನ್ಕ್ವೈರಿ ಆಗಿದೆಯಾ ಅದು? ಎನ್ಕ್ವೈರಿ ಗೊತ್ತಿಲ್ಲ. ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಬಂದಿಲ್ಲ ಅಂತ ಇವ್ರು ಹೇಳಿದರು ನನಗೆ. ಆಮೇಲೆ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಲೂ ಹೇಳಿದರು. 10 ದಿನ ಆಗಿದೆ ಮಿಸ್ಸಿಂಗ್ ಆಗಿ. 10 ದಿನ ಆದಮೇಲೆ ಯಾವುದೋ ಒಂದು ಉದಯ ಇದರಲ್ಲೇ ಯಾವುದೋ ಒಂದು ಪೇಪರಲ್ಲಿ ಬಂತು, ಈ ರೀತಿ ಶವವಾಗಿ ಸಿಕ್ಕಿದೆ ಅಂತ. ಬಾಡಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಎಲ್ಲನೂ ಹೇಳಿದರು ಅಂತ. ಅದರಲ್ಲಿ ರಿಪೋರ್ಟಲ್ಲೂ ಬಾಡಿ ಐಡೆಂಟಿಫೈ ಮಾಡಿದ್ದೀನಿ ಅಂತ ಹೇಳುವ ರೀತಿಯಲ್ಲಿ ಇದೆ. ಆದರೆ ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಡೌಟ್ ಬರ್ತಿದೆ. ನನಗೆ ಡೌಟ್ ಬರ್ತಾ ಇದೆ ಅಂದರೆ 10 ದಿನ ಇಲ್ಲಿದ್ಲು.
ಅದನ್ನು ಇನ್ವೆಸ್ಟಿಗೇಟ್ ಮಾಡಿಲ್ಲ. ಓಕೆ. ಅವಳು 10 ದಿನ ಆದ್ಮೇಲೆ ಸಿಗುತ್ತೆ ಅಂದವಾಗ ತಕ್ಷಣ ಸುಸೈಡ್ ಮಾಡ್ಕೊಂಡು 10 ದಿನದ ನಂತರ ಬಾಡಿ ಕೊಳ್ತಿತ್ತು, ಆ ಸ್ಥಿತಿಲಿ ಸಿಕ್ತು ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. 10 ದಿನ ಅದೇ ಒಂದು ನದಿಯಲ್ಲಿ ಇರುತ್ತಾ? ಬೇರೆ ಕಡೆ ಹೋಗ್ಬೋದಲ್ಲ, ಹರಿದು ಹೋಗ್ಬೋದಿತ್ತಲ್ವಾ? ಸೊ ನಿಮ್ಗೆ ಏನು ಡೌಟ್ ಇದೆ ಈಗ ಪೀಟರ್ ರೈ ಮೇಲೆ? ನನಗೇನೋ ಅವಳನ್ನೆಲ್ಲೋ ಕರ್ಕೊಂಡು ಹೋಗಿದ್ದಾನೆ. ಓಕೆ, ನಿಮಗೆ ಅನ್ಸಿರೋದು ಆಕೆ ಬದುಕಿದ್ದಾರೆ ಅಂತ? ಬದುಕಿದ್ದಾರೆ ಅನ್ನೋದೇ ನನಗೆ ಈ ಇವಾಗ ಡೌಟ್. ಅವ್ರ ತವ್ರ ಮನೆಗಿಲ್ವಾ ಅಣ್ಣ? ಅವರಿಗೆ ಗೊತ್ತಿಲ್ಲ. ಏನಾದ್ರು ನನಗೆ ಯಾವುದು ಮಾತಾಡಿಲ್ಲ. ಅವರು ಹೇಳಿದ್ರು ಸುಜಾತ ಭಟ್ ಅಂದ್ರೆ ಯಾರು ನಮಗೆ ಗೊತ್ತಿಲ್ಲ, ನನಗೂ ಅವ್ರು ಗೊತ್ತಿಲ್ಲ. ಈಗ ಅವ್ರ ಮದುವೆ ಟೈಮಲ್ಲಿ ನೀವು ಇರ್ಲಿಲ್ವಾ? ಇಲ್ಲ, ನಾನು ಮದುವೆ ಟೈಮಲ್ಲಿ ನಾನು ಇರ್ಲಿಲ್ಲ. ಅವ್ರ ಕುಟುಂಬದವ್ರು ಯಾರು ನೋಡ್ಲಿಲ್ಲ ನಿಮ್ಗೆ? ಇಲ್ಲ, ನನ್ನನ್ನು ನೋಡಿಲ್ಲ. ನೀವು ಅದಾದ್ಮೇಲೆ ಪೀಟರ್ ರೈನ ನೋಡಿಲ್ವಾ? ನಾನು ನೋಡಿದ್ದೀನಿ. ಪೀಟರ್ ರೈ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಓಡಾಡ್ಕೊಂಡಿದ್ದಾರೆ. ಹೌದು, A2 ಅವನು, A1 ಶ್ರೀವತ್ಸ, A2 ಪೀಟರ್ ರೈ. ಓಕೆ, ಈ ಕೇಸಲ್ಲಿ. ಓಕೆ, ಬಟ್ ಪೀಟರ್ ಆದರೆ A2 ಅನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಅದಕ್ಕೆ ಪೀಟರ್ ರೈ ಮೇಲೇನೆ ಅನುಮಾನ? A2 ಅನ್ನ ಯಾಕೆ ಡಿಲೀಟ್ ಮಾಡಬೇಕಾಗಿತ್ತು? ಅವ್ರ ಜೊತೆನೆ ಅವ್ರು ಇದ್ದಾರೆ ಅಂತ ನೀವು ಹೇಳ್ತಿರೋದಾ? ಹಾಂ. ಓಕೆ, ಶ್ರೀವತ್ಸ ಅವರು ಇದ್ರದ್ದು ಅಂದಾಜಿರ್ಲಿಲ್ವಾ? ಅವನಿಗೂ ಡೌಟ್ ಇತ್ತು, ಶ್ರೀವತ್ಸನಿಗೂ ಏನೋ ಆಗಿದೆ ಅನ್ನುವಂಥದ್ದು. ಪಾಪ ಅವನು ಕಾಯಿಲೆ ಮಾತಾಡಿದ್ರ ಇದ್ರ ಬಗ್ಗೆ ಅವರು? ನಾನು ಅವರೆಲ್ಲ ಮಾತಾಡ್ತಿರುವಾಗಲೂ ಹಾಗಿರ್ಬೇಕು ಆಂಟಿ ಅಂತ ಹೇಳುವವನು ಅವನು. ಶ್ರೀವತ್ಸ ಬಾಯ್ಬಿಟ್ಟು ಹೇಳ್ತಿದ್ರು ಏನೋ ಆಗಿದೆ ಆಂಟಿ, ಏನೋ ಇರ್ಬೋದು ಅನ್ನುವಂಥದ್ದು. ಓಕೆ, ಅಂದರೆ ಅವನು ಸಿಗ್ತಿರ್ಲಿಲ್ಲ ಇವನಿಗೆ ಫೋನಿಗೆಲ್ಲ. ಅಷ್ಟು ಬೇಗ ಡಿಲೀಟ್ ಮಾಡಿಕೊಂಡು, ಈ ಕೇಸಿನಿಂದ ಡಿಲೀಟ್ ಮಾಡಿಕೊಂಡು ದುಡ್ಡು ಕೊಟ್ಟು ಎಲ್ಲಾನು ಕೇಸಿನಿಂದನೇ ಡಿಲೀಟ್ ಮಾಡಿ ಹೋಗಿದ್ದಾರೆ. ಪೀಟರ್ ರೈ ಗೊತ್ತಿಲ್ಲ ನನಗೆ ಈ ಕೇಸಿಂದ ಡಿಲೀಟ್ ಆದ್ಮೇಲೆ ಎಲ್ಲಿಗೆ ಹೋದ್ರು ಅಂತಾನೂ ಗೊತ್ತಿಲ್ಲ. ಆಮೇಲೆ ಇವ್ರದ್ದು ಕಾಂಟ್ಯಾಕ್ಟೂ ಇಲ್ಲ. ಇವನ್ ಪಾಡಿಗೆ ಒಂದು ಕೇಸಿಗೆ ಹೋಗಬೇಕು ಬರಬೇಕು. ಇವನ್ ಪಾಡಿಗೆ ಆವ ಟೈಮಲ್ಲೂ ಕೇಸಿಗೆ ಹೋಗ್ಬೇಕಾಗಿದ್ರು ದುಡ್ಡು ಹೊಂದಿಸ್ಬೇಕು, ಇವನಿಗೆ ಟ್ಯಾಕ್ಸಿ ಮಾಡಿ ಕಳಿಸ್ಬೇಕು, ಲಾಯರ್ನ ಜೊತೆ ಮಾಡಿ ಕಳಿಸ್ಬೇಕು. ಮುಂಚೆ ಫ್ರೆಂಡ್ಸ್ ಇದ್ದವರಲ್ಲ ಶ್ರೀವತ್ಸ ಮತ್ತೆ ಪೀಟರ್, ಬಟ್ ಈ ಕೇಸ್ ಎಲ್ಲ ಆದ್ಮೇಲೆ ಫ್ರೆಂಡ್ಸ್ ಆಗೇ ಇದ್ರ? ಇಲ್ಲ, ಕಟ್ ಆಗಿದೆ. ಹಾ, ಡಿಲೀಟ್ ಆದ್ಮೇಲೆ ಅವನ ಕೇಸಿಂದ ಡಿಲೀಟ್ ಆದ್ಮೇಲೆ ಈ ಕೇಸಿಂದಾನೇ ಅವನು ಸಿಗ್ಲೇ ಇಲ್ಲ. ಆಮೇಲೆ ಇವನ ಟಚ್ ಎಲ್ಲ ಇಲ್ಲ. ರಂಗಪ್ರಸಾದ್ ಅವ್ರು ಏನಂತಿದ್ರು ಇದ್ರ ಬಗ್ಗೆ? ಇಲ್ಲಿ ಏನಾಗಿದೆ? ಅವರಿಗೂ ಡೌಟ್ ಇತ್ತು. ಓಕೆ, ಅವರಿಗೂ ಡೌಟ್ ಇತ್ತು, ಇದೇನೋ ಒಂದು ನಡೀತಾ ಇದೆ ಅಂತ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮನ್ನೇನಾದ್ರೂ ಮಾತಾಡ್ಸಿದ್ರ ಕರೆದು ಈ ಕೇಸಲ್ಲಿ? ಇಲ್ಲ. ಸ್ಟೇಟ್ಮೆಂಟ್ ತಗೊಂಡಿದ್ರಾ? ಎಲ್ಲಿ? ಈ ವಾಸಂತಿ ಕೇಸಲ್ಲಿ ಸಂಜಯ್ ನಗರ ಪೊಲೀಸ್ ಸ್ಟೇಷನ್? ಇಲ್ಲ, ನನ್ಗೆ ಅದು ಸಂಬಂಧನೇ ಇಲ್ಲ. CIDಲೂ ಇದೆ ಅಲ್ವಾ? ಏನು ಸ್ಟೇಟ್ಮೆಂಟ್ ತಗೊಂಡಿಲ್ಲ? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಇರ್ಲೇ ಇಲ್ಲ ಈ ಸೀನಲ್ಲಿ? ಈ ಸೀನಲ್ಲಿ ನಾನು ಡೌಟ್ ಇದೆ ಅಂತ ನನಗೆ ಇದು ರೆಕಾರ್ಡ್ಸ್ ನೋಡಬೇಕಾಗಿದ್ರೆ, ಆಮೇಲೆ ಕೆಲವು ಮನೆಗಳಿಂದ ವಸ್ತುಗಳನ್ನು ತಗೊಂಡು ಹೋಗಿದ್ದಾರೆ. ಮನೆಯಿಂದ ಆಕ್ಚುಲಿ ವಸ್ತುಗಳನ್ನು ತಗೊಂಡು ಹೋಗ್ಬೇಕಾಗಿದ್ರೆ ಮಾಜರ್ ಮಾಡಬೇಕು. ಯಾರು ತಗೊಂಡೋಗಿದ್ದು? ಇನ್ವೆಸ್ಟಿಗೇಷನ್ಗೆ ಪೊಲೀಸರು ತಗೊಂಡೋಗಿದ್ದಾರೆ? ಪೊಲೀಸರು ತಗೊಂಡೋಗಿಲ್ಲ, ಇವ್ರು ಮನೆಗೆ ಕಳಿಸಿ ಕೊಟ್ಟು ಬಿಟ್ಟಿದ್ದಾರೆ ಲಾಯರ್ಗಳು ಸೇರಿ. ಓಕೆ, ಒಡವೆ, ಅವಳು ಬಟ್ಟೆ, ಆಮೇಲೆ ಬೆಳ್ಳಿ ಸಾಮಾನುಗಳು ಎಲ್ಲಾನು. ಯಾರಿಗೆ ಕಳಿಸಿರೋದು? ವಸಂತಿ ಮನೆಗೆ. ವಸಂತಿ ಮನೆಗೆ ಮಾಜರ್ ಮಾಡಿಲ್ಲ, ಹಂಗೆ ಕಳಿಸಿದ್ದಾರೆ. ಕೋರ್ಟ್ಗೆ ಆದ್ರೂ ಇದು ಮಾಡ್ಬೇಕಲ್ಲ, ತಿಳಿಸ್ಬೇಕಲ್ವಾ? ಓಕೆ, ಏನು ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.